ರಮೇಶ್ ಅವರೇ, ಈಗ ನೀವೇನು ಪ್ರಯತ್ನ ಮಾಡ್ತಾ ಇದ್ರಲ್ಲ, ಯುವಕರಿಗೆ, ವಿದ್ಯಾವಂತ ಯುವಕರಿಗೆ ನಾವು ಈ ಕಲೆಯನ್ನ ಕಲಿಸ್ಲಿಕ್ಕೆ ಪ್ರಯತ್ನ ಮಾಡಿದ್ವಿ ಅಂದಾಗ ಹೊಸ ರೀತಿಯ ವೇಷಭೂಷಣಗಳನ್ನ ನಾವು ಅಲ್ಲಿ ಉಪಯೋಗಿಸಿಕೊಳ್ಳೋದಕ್ಕೂ ಕೂಡ ಹೆಚ್ಚು ಅರ್ಥಪೂರ್ಣ ಆದೀತು ಅಂತ ನಾನು ಅಂದ್ಕೊಂಡಿದ್ದೆ. ನನಗೂ ಒಂದು ಆಲೋಚನೆ ಐತೆ ಸರ್. ಈಗ ನಾವು ಹೆಚ್ಚು ಗಾಢವಾದ ಮೇಕಪ್ ಮಾಡೋದು, ಆಮೇಲೆ ಪ್ರೀತವಾದ ವೇಷಭೂಷಣ ಮಾಡಿ ಪಾತ್ರಧಾರಿಗಳನ್ನ ವೇದಿಕೆ ಮೇಲೆ ಬಿಟ್ವಿ ಅಂತಂದ್ರೆ ಅವರಲ್ಲಿ ಇರ್ತಕ್ಕಂಥ ಎಕ್ಸ್ಪ್ರೆಷನ್ಸ್ ಜನ ನೋಡೋಕ್ಕಾಗಲ್ಲ, ಬರೀ ಅದರಾಗ ಮುಚ್ಚೋಗ್ಬಿಡ್ತದೆ. ಅದಕ್ಕೆ ನನ್ನ ಆಲೋಚನೆ ಏನು ಅಂತಂದರೆ, ಆ ವೇದಿಕೆ ಮೇಲೆ ಕತೆ ಮೂಲ ವಿಷಯ ಆಗಿರಬೇಕು, ಪಾತ್ರಧಾರಿಗಳು ಮೈದುಂಬಿ ಅಭಿನಯಿಸಬೇಕು, ಕಥೆಗಾರರು ಅದ್ಭುತ ರೀತಿಯಲ್ಲಿ ರಾಗಬದ್ಧವಾಗಿ ಹಾಡಬೇಕು. ಅದನ್ನು ಅತ್ಯಂತ ಆಕರ್ಷಣೀಯವಾಗಿರ್ತದೆ. ಆವಾಗ ಜನ ಹೆಚ್ಚು ಆಕರ್ಷಿತರಾಗ್ತಾರೆ ಮತ್ತು ಕಲಿಯೋರು ಸಹಿತ ಹೆಚ್ಚು ಆಕಾರ ಅನ್ನೋದು ನನ್ನ ಅಭಿಪ್ರಾಯ ಸರ್. ನಿಜ, ಅದನ್ನ ನಮ್ಮ ನಾಟಕ ರಂಗಭೂಮಿದವರು ಸಾಧಿಸಿದ್ದಾರೆ. ಹೌದು ಸರ್. ಬಯಲಾಟದಲ್ಲೂ ಅಂಥದ್ದು ಪ್ರಯತ್ನಗಳು ಕನಿಷ್ಠ ಖಂಡಿತವಾಗಿ ಆಗಬೇಕು. ಆದರೆ ಹಿಂಗೆ ಹೇಳುವಾಗಲೂ ಕೂಡ ನಾಟಕಕ್ಕಿಂತ ಬಯಲಾಟ, ದೊಡ್ಡಾಟ ಭಿನ್ನವಾದವು ಅನ್ನುವಂಥದ್ದನ್ನು ನಾವು ಲಕ್ಷ್ಯಕ್ಕೆ ಮೂಲ ಸ್ವರೂಪಕ್ಕೆ ಧಕ್ಕೆ ಬರ್ದಂಗೆ ಇರ್ಬೇಕು.